ಎಲ್ಲರಿಗೂ ನಮಸ್ಕಾರ. ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಪರೀಕ್ಷಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀವಿ. ದಯಮಾಡಿ ಯಾರೆಲ್ಲ ನವದಿಕ್ಸೂಚಿ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದಷ್ಟು ಮಾಹಿತಿಗಳನ್ನು ತಪ್ಪಾಗಿದ್ದರೆ ಅಥವಾ ಸರಿಯನ್ನು ಮಾಡ್ಕೊಳ್ಳಿ ಅನ್ನೋ ಹಿನ್ನೆಲೆಯಲ್ಲೂ ಸಹ ಕಮೆಂಟ್ಗಳನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ನಾವು ಇಂದಿನ ತರಗತಿಯಲ್ಲಿ ಸಾಕಷ್ಟು ವಿಜಯನಗರ ಸಾಮ್ರಾಜ್ಯಗಳನ್ನು ವಿಭಾಗಗಳನ್ನಾಗಿ ಅಧ್ಯಯನ ಮಾಡ್ತಾ ಇದ್ದೋ. ಆ ವಿಭಾಗದಲ್ಲಿ ಕೃಷ್ಣದೇವರಾಯರ ಇತಿಹಾಸವನ್ನು ಸಪ್ರೇಟ್ ಚಾಪ್ಟರ್ ಆಗಿಯೇ ನಾನು ಅಧ್ಯಯನವನ್ನು ಮಾಡ್ತೀನಿ, ನಿಮಗೆಲ್ಲ ಮಾಹಿತಿಯನ್ನು ತಿಳಿಸ್ತೀನಿ ಅನ್ನೋದನ್ನು ಹೇಳಿದ್ದೆ. ಹಾಗಾದರೆ ಶ್ರೀ ಕೃಷ್ಣದೇವರಾಯರ ಇತಿಹಾಸವನ್ನು ಯಾಕಾಗಿ ಸಬ್ಸ್ಕ್ರೈಬ್ ಅಂದರೆ ಇಂಡಿವಿಜುವಲ್ ಆಗಿ ತಿಳ್ಕೋಬೇಕು ಅಂದರೆ ಸಾಕಷ್ಟು ಮಾಹಿತಿಗಳು ಇದರಿಂದಲೇ ಪ್ರಶ್ನೆಗಳನ್ನು ಎಲ್ಲ ಪರೀಕ್ಷೆಗಳಲ್ಲೂ ಕೇಳಿರೋದನ್ನು ನಾನು ಗಮನಿಸಿದ ಕಾರಣ ಇವರ ವಿಭಾಗವನ್ನು ಸಪ್ರೇಟಾಗಿ ಮಾತಾಡಬೇಕು ಅನ್ನೋ ಹಿನ್ನೆಲೆಯನ್ನು ಇಟ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ವಿಜಯನಗರ ಸಾಮ್ರಾಜ್ಯಕ್ಕೂ ಶ್ರೀ ಕೃಷ್ಣದೇವರಾಯರ ವ್ಯಕ್ತಿತ್ವಕ್ಕೂ ಅಥವಾ ಶ್ರೀ ಕೃಷ್ಣದೇವರಾಯರ ಸಂಬಂಧಕ್ಕೂ ಬಹಳಷ್ಟು ನಟಿಂತೆ. ಆ ನಂಟನ್ನು ನಾವು ಗಮನಿಸಬೇಕಾದ್ರೆ ಶ್ರೀ ಕೃಷ್ಣದೇವರಾಯರ ಪಾತ್ರ ವಿಜಯನಗರ ಸಾಮ್ರಾಜ್ಯಕ್ಕೆ ಅನಿವಾರ್ಯ ಇತ್ತ ಅಥವಾ ಅವರ ಹೋರಾಟದ ಹಿನ್ನೆಲೆಯನ್ನು ಗಮನಿಸಿದಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಈತ ಯಾಕೆ ವಿಶೇಷವಾದಂತಹ ಸಾಮ್ರಾಟ ಅಥವಾ ದೊರೆ ಅಂತ ಅನ್ಸ್ಕೋತಾರೆ ಅನ್ನೋಂಥದ್ದು ಬಹಳ ಪ್ರಮುಖವಾಗಿರುವಂತಹ ವಿಚಾರ. ಯಾಕೆ ಅಂದರೆ ಕನ್ನಡ ನಾಡಿನಲ್ಲಿ ಪ್ರಮುಖ ದೊರೆಗಳಲ್ಲಿ ಈತರೂ ಕೂಡ ಒಬ್ಬ ತುಳು ವಂಶವನ್ನು ಅತಿ ಹೆಚ್ಚು ಆಳ್ವಿಕೆಯನ್ನು ಮಾಡಿದಂತಹ ವ್ಯಕ್ತಿ ಅಂದರೆ ಶ್ರೀ ಕೃಷ್ಣದೇವರಾಯರು. ಹಾಗೆ ಶ್ರೀ ಕೃಷ್ಣದೇವರಾಯರ ಆಳ್ವಿಕೆಯನ್ನು ಬರೀ ಒಂದು ದಿಕ್ಕು ಎರಡು ದಿಕ್ಕು ಅಲ್ಲ, ನಾನಾ ದಿಕ್ಕುಗಳಲ್ಲಿ ಹೇಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ಇದ್ದಾವೋ ಅಷ್ಟೂ ದಿಕ್ಕುಗಳಲ್ಲಿಯೂ ಸಹ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಕನ್ನಡ ವೀರ ಅಂದರೆ ತಪ್ಪಾಗಲ್ಲ. ಹಾಗಾದರೆ ಶ್ರೀ ಕೃಷ್ಣದೇವರಾಯರ ಕಾಲಘಟ್ಟ ಏನಪ್ಪ ಅಂದರೆ ಕ್ರಿಸ್ತಶಕ 1509 1529 ಇವರ ಕಾಲಘಟ್ಟದಲ್ಲಿ ಏನೆಲ್ಲ ವಿಸ್ಮಯಕಾರಿ ಘಟನೆಗಳು ನಡೆದೋ ಅಂತಂದು ಎಲ್ಲರೂ ಗಮನಿಸಬೇಕಾಗಿರೋ ವಿಚಾರ. ಅದರಲ್ಲೂ ನಮ್ಮ ಕನ್ನಡ ನಾಡಿನ ಪ್ರಮುಖ ದೊರೆಗಳಲ್ಲಿ ಶ್ರೀ ಕೃಷ್ಣದೇವರಾಯರ ಪಾತ್ರ ಬಹಳಷ್ಟು ಮುಖ್ಯ ಅನ್ನೋದನ್ನು ಎಲ್ಲರೂ ಗಮನಿಸಬೇಕು. ಹಾಗೆ ಪರೀಕ್ಷಾರ್ಥಿಗಳು ಎಲ್ಲರೂ ಪರೀಕ್ಷೆಯ ದೃಷ್ಟಿ ಇಟ್ಟುಕೊಂಡೇ ಎಲ್ಲ ಪ್ರಶ್ನೆಗಳನ್ನು ಅಥವಾ ಎಲ್ಲರ ಇತಿಹಾಸವನ್ನು ಓದ್ತಾ ಇರ್ತೀರ. ದಯಮಾಡಿ ಶ್ರೀ ಕೃಷ್ಣದೇವರಾಯರ ಬಿರುದಾಂಕಿತಗಳನ್ನು ಒಂದು ಬಾರಿ ಗಮನಿಸಿ, ಯಾಕೆಂದರೆ ಹೆಚ್ಚು ಹೆಚ್ಚು ಪ್ರಶ್ನೆಗಳು ಇದರಿಂದನೂ ಸಹ ಬಂದಿತ್ತು. ಇವರ ಬಿರುದುಗಳು ಏನಪ್ಪ ಅಂದರೆ ರಾಜಾದಿರಾಜ, ರಾಜ ಪರಮೇಶ್ವರ, ರಾಜಾದಿ ಮಹಾರಾಜ, ವೀರ ಪ್ರತಾಪ, ಇನ್ನು ಅನೇಕ ಬಿರುದುಗಳನ್ನು ಸಂಗತಿಯ ಮುಖಾಂತರ ನಿಮಗೆ ಆ ಬಿರುದುಗಳನ್ನು ಪ್ರಚಾರವನ್ನು ಮಾಡ್ತೀನಿ ಅಥವಾ ಆ ಬಿರುದುಗಳನ್ನು ಹೇಳ್ತಾ ಹೋಗ್ತೀನಿ. ದಯಮಾಡಿ ಸಂಪೂರ್ಣ ಮಾಹಿತಿಯನ್ನು ಈ ತರಗತಿಯಲ್ಲಿ ನೀವು ಕೇಳಲೇಬೇಕಾಗಿ ವಿನಂತಿಸ್ಕೊಳ್ತೇನೆ. ಶ್ರೀ ಕೃಷ್ಣದೇವರಾಯರ ಕಾಲಘಟ್ಟ ನಾನು ಈಗಾಗಲೇ ಹೇಳಿದೆ 1509 1529 ಇವರ ಕಾಲಘಟ್ಟ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಕೆಲವು ಬಿರುದುಗಳನ್ನು ಹೇಳಿದೆ, ಆದರೆ ಸಂಪೂರ್ಣ ಬಿರುದುಗಳನ್ನು ಕಲೆ ಸಾಹಿತ್ಯದ ಪೋಷಕನಾಗಿ, ಹಿಂದೂ ಧರ್ಮದ ರಕ್ಷಕನಾಗಿ, ಕನ್ನಡ ನಾಡಿನ ಪ್ರಬಲ ಹಾಗೂ ಪ್ರಮುಖ ದೊರೆಯಾಗಿ ಹಲವಾರು ಬಿರುದಾಂಕಿತಗಳನ್ನು ಪಡೆದಂತಹ ವ್ಯಕ್ತಿ ಶ್ರೀ ಕೃಷ್ಣದೇವರಾಯರು. ಕನ್ನಡ ರಾಜ್ಯ ರಮಾರಮಣ, ಮಹಾರಾಜಾದಿರಾಜ ಪರಮೇಶ್ವರ, ವೀರ ಪ್ರತಾಪ, ಅಷ್ಟದಿಕ್ರಾಯ, ಮನೋಭಯಂಕರ, ಯಮನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಅಪ್ರತಿಮ ವೀರಚತುರ, ರಾಜನೀತಿಜ್ಞ, ಸರ್ವಧರ್ಮ ಆರಾಧಕ, ಹೀಗೆ ಹಲವಾರು ಬಿರುದುಗಳನ್ನು ಹೊಂದಿದಂತಹ ವ್ಯಕ್ತಿ. ಯಾಕೆ ಈತನಿಗೆ ಅಷ್ಟು ಬಿರುದುಗಳು ಬಂದು ಸುಮ್ಮನೆ ಬಂದಿರಲ್ಲ ವೀಕ್ಷಕರೇ. ಹಲವಾರು ರೀತಿಯಾದಂತಹ ಹೋರಾಟಗಳು, ಹಲವಾರು ರೀತಿಯಾದಂತಹ ಹಿನ್ನೆಲೆಗಳನ್ನು, ಹಾಗೆ ಆತ ಹೊಂದಿದ್ದಂತಹ ಕೆಲವೊಂದು ಮನೋಧೋರಣೆಗಳಿದೆಯಲ್ಲ, ಆಡಳಿತದಲ್ಲಿ ಅಳವಡಿಸಿಕೊಂಡಂತಹ ತಂತ್ರಗಳಿದೆಯಲ್ಲ, ಹಾಗೆ ಆಡಳಿತದಲ್ಲಿ ತಾನು ಮಾಡುವಂತಹ ಅಧಿಕಾರಾವಧಿಯಲ್ಲಿ ಮಾಡಿದಂತಹ ಧರ್ಮ ಸಹಿಷ್ಣು ಪ್ರಕಾರಗಳಿದೆಯಲ್ಲ, ಇವೆಲ್ಲವನ್ನು ಮನಗೊಂಡು ಇಷ್ಟು ಬಿರುದಾಂಕಿತಗಳು ಶ್ರೀ ಕೃಷ್ಣದೇವರಾಯರಿಗೆ ಬಂದಂಥದ್ದು. ಹಾಗೆ ಕನ್ನಡ ನಾಡಿನ ಪ್ರಬಲ ದೊರೆ ಅಂದರೆ ತಪ್ಪಾಗಲ್ಲ, ಹಾಗೂ ಪ್ರಮುಖ ದೊರೆ ಅಂತಲೂ ಸಹ ಎಲ್ಲರೂ ಮನಗಾಣಬೇಕು.
ಹಾಗಾದರೆ ಶ್ರೀ ಕೃಷ್ಣದೇವರಾಯರ ಆಡಳಿತ, ಸಾಧನೆ, ಬಿರುದು ಇವಿಷ್ಟೇ ಹೇಳ್ತಾ ಇದ್ದೀನಿ. ಇದಕ್ಕೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಅಂದರೆ ಶ್ರೀ ಕೃಷ್ಣದೇವರಾಯರ ಪಟ್ಟಾಭಿಷೇಕದ ವಿಜೃಂಭಣೆಯ ಸಮಯ ಇದೆಯಲ್ಲ, ಅದು ಬಹಳಷ್ಟು ಮುಖ್ಯವಾದದ್ದು. ಯಾಕೆ 1509 1529 ಸಮಯದಲ್ಲಿ ಪಟ್ಟಾಭಿಷೇಕವನ್ನು ಆರಂಭಿಸಿದಂತಹ ಸಮಯದಲ್ಲಿ 1509 ಆಗಸ್ಟ್ 8ರಂದು ಇವರಿಗೆ ಪಟ್ಟಾಭಿಷೇಕ ಆಗುತ್ತೆ. ಈ ದಿನ ಎಷ್ಟು ವಿಶೇಷವಾಗಿತ್ತು ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದೇ ವಿಜಯನಗರದ ಸಿಂಹಾಸನವನ್ನು ಏರಿದಂತಹ ಏಕೈಕ ದೊರೆ ಅಂತ ಅಂದರೆ ಅದು ಶ್ರೀಕೃಷ್ಣದೇವರಾಯ ಒಡೆಯರು. 1529ರಂದು ಮರಣ ಆಗ್ತಾರೆ ಅನ್ನುವಂಥದ್ದು. ಆದರೆ ಆಡಳಿತದ ಅಂತ್ಯ ಯಾಕಾಯಿತು? ಹೇಗೆಲ್ಲ ಸಾಧನೆಗಳನ್ನು ಮಾಡಿದಂತಹ ಈತನ ಅಧಿಕಾರವನ್ನು ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದೀನಿ, ಇದೊಬ್ಬ ಪ್ರಬಲ ದೊರೆ ಹೀಗೆಲ್ಲ ಹೇಳ್ತಾ ಇದ್ದೀನಿ. ಆದರೆ ಆಡಳಿತ ಅಂತ್ಯ ಯಾಕಾಯಿತು? ಎಲ್ಲರಿಗೂ ಕಾಡಬೇಕಾಗಿರುವಂತಹ ಕ್ವಶನ್. ಆದರೆ ನಾವು ಈಗ ಮೊದಲಿಗೆ ಶ್ರೀ ಕೃಷ್ಣದೇವರಾಯರ ಆಡಳಿತವನ್ನು ಗಮನಿಸೋಣ. ಶ್ರೀ ಕೃಷ್ಣದೇವರಾಯರು ಅಧಿಕಾರವನ್ನು, ಚುಕ್ಕಾಣಿಯನ್ನು ಹಿಡ್ಕೋಬೇಕಾದ್ರೆ ಸಾಕಷ್ಟು ಏರುಪೇರುಗಳು ಆ ಸಮಾಜದಲ್ಲಿ ಉಂಟಾಗಿತ್ತು. ಏನಪ್ಪ ಅಂತಂದರೆ ಆಡಳಿತದ ವ್ಯವಸ್ಥೆ ಇದೆಯಲ್ಲ ಅಷ್ಟು ಸಮರ್ಪಕವಾಗಿರಲ್ಲ. ಹಲವಾರು ತೊಂದರೆಗಳನ್ನು ಒಳಗೊಂಡಂತಹ ಅಧಿಕಾರವನ್ನು ಒಂದಷ್ಟು ಕಿತ್ತಾಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಧಿಕಾರವನ್ನು ಪಡಿಲೇಬೇಕು ಅಂತ ಒಳ ಜಗಳಗಳಲ್ಲಿ ಹಾಗೆ ವಿವಾದಗಳಲ್ಲಿ ಅಸಮರ್ಪಕವಾದಂತಹ ಸಮಯದಲ್ಲಿ ಅಧಿಕಾರವನ್ನು ಪಡೆದಂತಹ ಏಕೈಕ ವ್ಯಕ್ತಿ ವೀರ ಕನ್ನಡ ನಾಡಿನ ದೊರೆ ಶ್ರೀ ಕೃಷ್ಣದೇವರಾಯರು. ಏನೇ ಸಮಸ್ಯೆಗಳಿದ್ರು, ಏನೇ ಅಸಮರ್ಪಕವಾದಂತಹ ವಾತಾವರಣ ಸೃಷ್ಟಿಸಿದ್ರು, ಹಲವಾರು ರೀತಿಯಾದಂತಹ ನ್ಯೂನ್ಯತೆಗಳನ್ನು ಆ ಸಮಯದಲ್ಲಿ ಮನಗಂಡರೂ ಸಹ ಲೆಕ್ಕಿಸದೆ ಅಧಿಕಾರವನ್ನು ಪಡೆದಂತಹ ಏಕೈಕ ವ್ಯಕ್ತಿ ಶ್ರೀ ಕೃಷ್ಣದೇವರಾಯರು. ಹಾಗಾದರೆ ಏನೆಲ್ಲ ಸಮಸ್ಯೆಗಳಿತ್ತು? ಯಾಕೆ ಇವರ ಕಾಲಘಟ್ಟದಲ್ಲಿ ಅಥವಾ ಇವರು ಆಡಳಿತಕ್ಕೆ ಬರುವಂತಹ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ? ಏನೆಲ್ಲ ಸಮಸ್ಯೆಗಳಿತ್ತು? ಗಮನಿಸಬೇಕಾಗಿರೋ ವಿಚಾರ. ದಕ್ಷಿಣದಲ್ಲಿ ಉಮ್ಮತ್ತೂರಿನ ಪಾಳೆಗಾರರು ಮೈಸೂರಿನಲ್ಲಿ ಮುತ್ತಿಗೆಯನ್ನು ಹಾಕ್ತಾ ಇರ್ತಾರೆ. ಮುತ್ತಿಗೆ ಅಷ್ಟೇ ಅಲ್ಲ, ಅವರು ಮಾಡುವಂತಹ ಕೆಲವೊಂದು ಸಂಚುಗಳು ಸಹ ಬಹಳ ಪ್ರಮುಖವಾಗಿರುವಂಥದ್ದು. ಇತ್ತ ಕಡೆ ನೋಡಿದ್ರೆ ಪೂರ್ವದಲ್ಲಿ ಒರಿಸ್ಸಾದ ಗಜಪತಿಗಳು ಸ್ವತಂತ್ರ ಆಡಳಿತವನ್ನು ನಡೆಸಬೇಕು ಅಂತ ಮುಂದಾಗ್ತಾ ಇರ್ತಾರೆ. ಮತ್ತೊಂದು ಕಡೆ ಪಶ್ಚಿಮದಲ್ಲಿ ಮಲಬಾರಿನಲ್ಲಿರುವಂತಹ ಪೋರ್ಚುಗೀಸರ ಪ್ರಾಬಲ್ಯ, ಅವರ ದಬ್ಬಾಳಿಕೆಯನ್ನು ಸಹಿಸಲಾಗದೆ ಒಂದಷ್ಟು ಜನ ನಲುಗ್ತಾ ಇರ್ತಾರೆ. ಮತ್ತೊಂದು ಉತ್ತರದಲ್ಲಿ ಬಹುಮನಿಶಾಹಿಗಳ ಉಪಟಳವನ್ನು ಸಹಿಸಲು ಸಾಧ್ಯವಾಗ್ತಿರಲಿಲ್ಲ. ಈ ಎಲ್ಲ ತೊಂದರೆಗಳು, ಹೀಗೆಲ್ಲ ಅಧಿಕಾರದಲ್ಲಿ ಕಂಡುಬರುವಂತಹ ಹಲವಾರು ರೀತಿಯಾದಂತಹ ಏರುಪೇರುಗಳು, ಸಂಚುಗಳು, ಹಾಗೆ ಸ್ವತಂತ್ರರಾಗಲಿಕ್ಕೋಸ್ಕರ ಏನೆಲ್ಲ ದಾಳಿಗಳನ್ನು ಮಾಡ್ತಾಯಿದ್ರು ಲೆಕ್ಕವನ್ನು ಪಡೆದೆ ಇವರ ದಬ್ಬಾಳಿಕೆಯನ್ನು, ಇವರ ಆಡಳಿತದ ದೌರ್ಬಲ್ಯಗಳನ್ನು, ಆಡಳಿತದಲ್ಲಿ ಉಂಟಾದ ಅಸಮಾನತೆಗಳನ್ನು, ಸಾವಿರಾರು ರೀತಿಯಾದಂತಹ ತೊಂದರೆಗಳಿದ್ದರೂ ಏನೆಲ್ಲ ಇದ್ದರೂ ಸಹ ಒಂದಷ್ಟರ ಮಟ್ಟಿಗೂ ಕೂಡ ಅಧಿಕಾರವನ್ನು ನಾನು ಪಡೆಯುತ್ತೇನೆ ವಿನಃ ಹಿಂದಕ್ಕೆ ಹೋಗಲ್ಲ ಅನ್ನುವಂತಹ ಎದೆಗಾರಿಕೆಯನ್ನು ತೋರಿಸಿದಂತಹ ವ್ಯಕ್ತಿ ಅಂದರೆ ಅದು ಶ್ರೀ ಕೃಷ್ಣದೇವರಾಯರು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ದಿಕ್ಕುಗಳಲ್ಲಿಯೂ ಸಹ ವಿಜಯನಗರ ಸಾಮ್ರಾಜ್ಯದ ಒಂದಷ್ಟರ ಮಟ್ಟಿಗೆ ಅದರ ಇತಿಹಾಸವನ್ನು, ಸಾಮ್ರಾಜ್ಯವನ್ನು ವಿಸ್ತರಿಸಿದಂತಹ ಹೆಗ್ಗಳಿಕೆ, ಕೀರ್ತಿ ಶ್ರೀ ಕೃಷ್ಣದೇವರಾಯರಿಗೆ ಸಲ್ಲುವಂಥದ್ದು ಎಂದರೆ ತಪ್ಪಾಗಲ್ಲ. ಮಹಾರಾಷ್ಟ್ರ ಒಂದಷ್ಟು ಭಾಗಗಳನ್ನು ಬಿಟ್ಟರೆ ದಕ್ಷಿಣದ ಒಂದಷ್ಟರ ಮಟ್ಟಿಗೆ ಇತಿಹಾಸವನ್ನು ಸಂಪೂರ್ಣವಾಗಿ ಸುತ್ತುವರೆದಂತಹ, ಅಧಿಕಾರವನ್ನು ಮಾಡಿದಂತಹ, ಅಧೀನದಲ್ಲಿ ಎಲ್ಲ ಆಡಳಿತದ ಕೇಂದ್ರವನ್ನು ಒಳಪಡಿಸಿಕೊಂಡಂತಹ ಏಕೈಕ ವ್ಯಕ್ತಿ ಶ್ರೀ ಕೃಷ್ಣದೇವರಾಯರು.
ಯಾವುದೇ ರಾಜರ ಆಡಳಿತ, ಹೋರಾಟ ಹಾಗೂ ಅವರ ಬಗೆಗಿನ ಇತಿಹಾಸವನ್ನು ಹುಡುಕೋದಿಕ್ಕೆ ಹೋದಾಗ ಸಾಕಷ್ಟು ಇತಿಹಾಸಗಳ ಜೊತೆಗಿನ ಅವರ ಸಾಧನೆಗಳನ್ನು ನೋಡುವಂಥದ್ದು ಬಹಳಷ್ಟು ಮುಖ್ಯ. ಯಾಕೆ ಅಂತ ಅಂದರೆ ಅವರ ಸಾಧನೆಗಳನ್ನು ಗಮನಿಸಿಯೇ ಇತಿಹಾಸ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಹಾಗಾದರೆ ಶ್ರೀ ಕೃಷ್ಣದೇವರಾಯರ ಸಾಧನೆಗಳು ಯಾವ್ಯಾವು? ಅವರು ಏನೆಲ್ಲ ಸಾಧನೆಗಳನ್ನು ಮಾಡಿದ್ರು? ಬಹಳ ಮುಖ್ಯವಾದ ವಿಚಾರ. ಬಹುಮನಿ ಸುಲ್ತಾನರೊಡನೆ ಯುದ್ಧ ಭೂಮಿ ಆಗತಾನೆ ಸುಲ್ತಾನ್ ಮಹಮ್ಮದ್ ಶಾ ಮತ್ತು ಬಿಜಾಪುರದ ಯೂಸಫ್ ಆದಿಲ್ ಶಾ ಇಬ್ಬರ ನಡುವೆ ಸಹ ಒಂದು ರೀತಿಯಾದಂತಹ ಜಗಳ ಹೋರಾಟ ನಡೀತಾ ಇರುತ್ತೆ. ಹಾಗೆ ದೋಣಿ ಪ್ರದೇಶದಲ್ಲಿ ಯುದ್ಧ ಮಾಡಿ ಅದರಲ್ಲಿ ಸೋತ ಮಹಮ್ಮದ್ ಯುದ್ಧ ಭೂಮಿಯಿಂದ ಓಡೋಗ್ತಾ ಇರ್ತಾನೆ. ಯೂಸೆಫ್ ಆದಿಲ್ ಖಾನನನ್ನು ಕೋವಿಡ್ ಕೊಂಡದ ಬಳಿ ಸೋಲಿಸ್ತಾನೆ. ಕೋವಿಡ್ ಕೊಂಡದ ದುರ್ಗ ಅನ್ನುವಂತಹದ್ದನ್ನು ವಶಪಡಿಸ್ಕೋತಾರೆ. ಶ್ರೀ ಕೃಷ್ಣದೇವರಾಯರ ಅಧೀನಕ್ಕೆ ಕೋವಿಲ್ ಕೊಂಡ ದುರ್ಗ ಅನ್ನುವಂತಹ ಪ್ರದೇಶ ಕೃಷ್ಣದೇವರಾಯರ ವಶಕ್ಕೆ ಬರುತ್ತೆ. ಹಾಗೆ ಈ ಹೋರಾಟವನ್ನು ಕೃಷ್ಣ ನದಿಯ ದಂಡೆಯ ಮೇಲೆ, ಈ ಡೋಣಿ ಅನ್ನುವಂತಹ ನದಿಯ ದಂಡೆಯ ಮೇಲೆ ನಡೆಯುವಂತಹ ಹೋರಾಟವಾಗಿರೋದ್ರಿಂದ ಈ ಯುದ್ಧವನ್ನು ಅಥವಾ ಈ ಕದನವನ್ನು ಡೋಣಿ ನದಿಯ ಕದನವೆಂದೇ ಕರೀತಾರೆ. ದಯಮಾಡಿ ಗಮನಿಸಿ, ಡೋಣಿ ನದಿಯ ಕದನದಲ್ಲಿ ಯಾವ ಸುಲ್ತಾನರ ನಡುವೆ ಯುದ್ಧ ನಡೆಯುತ್ತಿತ್ತು ಅಂದರೆ ಮೊಹಮ್ಮದ್ ಶಾ ಮತ್ತು ಬಿಜಾಪುರದ ಯೂಸಫ್ ಆದಿಲ್ ಖಾನರ ನಡುವೆ ನಡೀತಾ ಇರುತ್ತೆ. ಯಾರು ಸೋಲ್ತಾರೆ? ಮೊಹಮ್ಮದ್ ಶಾ ಅನ್ನೋಂಥವ್ರು ಸೋಲ್ತಾರೆ, ಯುದ್ಧ ಭೂಮಿಯಿಂದ ಓಡೋಗ್ತಾರೆ. ಹಾಗಾದರೆ ಗೆದ್ದವರು ಯಾರು? ಆ ಗೆಲುವಿಗೆ ಪೂರಕವಾದಂತಹ ವಾತಾವರಣವನ್ನು ಅಥವಾ ಬೆಂಬಲವನ್ನು ನೀಡೋದು ಶ್ರೀ ಕೃಷ್ಣದೇವರಾಯರು. ಅದಕ್ಕಾಗಿಯೇ ಒಂದಷ್ಟು ರೀತಿಯಾದಂಥ ಪ್ರದೇಶವನ್ನು ವಶಪಡಿಸ್ಕೋತಾರೆ ಶ್ರೀ ಕೃಷ್ಣದೇವರಾಯರು. ಯೂಸೆಫ್ ಆದಿಲ್ ಖಾನನನ್ನು ಸೋಲಿಸೋದಷ್ಟೇ ಅಲ್ಲ, ಆತನ ಕೊಲೆಯೂ ಸಹ ನಡೆದು ಹೋಗುತ್ತೆ. ಕೊಲೆ ನಡೆದ ಕೂಡಲೇ ವಿಜಯನಗರ ಸಾಮ್ರಾಜ್ಯ ಕೋವಿಲ್ಕೊಂಡ ದುರ್ಗವನ್ನು ವಶಪಡಿಸಿಕೊಳ್ಳುತ್ತೆ. ಮತ್ತೆ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸ್ಕೊಳ್ತಾ ಹೋಗುತ್ತೆ. ನಂತರದ ಕದನವೇ ಗುಲ್ಬರ್ಗಾ ದಾಳಿ. ಈ ಗುಲ್ಬರ್ಗಾ ದಾಳಿ ಕೃಷ್ಣ ಮತ್ತು ತುಂಗಭದ್ರಾ ದೇಶಗಳನ್ನು ಗೆದ್ದು ರಾಯಚೂರು, ಮುದಗಲ್ ಕೋಟೆಗಳನ್ನು ವಶವಾದ ಮೇಲೆ ಗುಲ್ಬರ್ಗಾದ ಮಂತ್ರಿ ಅಮೀರ್ ಬರೀದ್ ಕೊಂದು ಅವನ ಬಂಧನದಲ್ಲಿದ್ದಂತಹ ಬೀದರ್ನ 2ನೇ ಮಹಮ್ಮದ್ ಶಾ ಆತನನ್ನು ಬಿಡುಗಡೆಯನ್ನು ಮಾಡಿ ಅವನನ್ನು ಅಧಿಕಾರಕ್ಕೆ ತರಲು ಸಹಾಯ ಮಾಡಿದಂತಹ ಏಕೈಕ ವ್ಯಕ್ತಿ ಶ್ರೀ ಕೃಷ್ಣದೇವರಾಯರು. ಆದರೆ ಈ 2ನೇ ಮಹಮ್ಮದ್ ಶಾ ಅನ್ನೋಂಥವ್ರು ಇನ್ನೂ ಅಪ್ರಾಪ್ತನಾಗಿದ್ದರಿಂದ ಆ ಸಿಂಹಾಸನಕ್ಕೆ ಆತನನ್ನು ಆಡಳಿತಕ್ಕೆ ಕೂರಿಸಲು ಸಾಧ್ಯವಿಲ್ಲ ಅಂತೇಳಿ ಒಂದಷ್ಟು ಚರ್ಚೆಗಳು ಉಂಟಾಗುತ್ತೆ. ಹಾಗೆ ಮುನಿಸುಗಳು, ಕೋಪಗಳು, ಹೋರಾಟಗಳ ರೀತಿಯಾದಂತಹ ಮಾತುಕತೆಗಳು ನಡೆಯುತ್ತೆ. ಇದೆಲ್ಲವನ್ನು ಮನಗಂಡು ಆತ ಶ್ರೀ ಕೃಷ್ಣದೇವರಾಯ ಏನು ಮಾಡ್ತಾರೆ ಅಂದರೆ, ಸಿಂಹಾಸನದ ಮೇಲೆ ಕುರಾನ್ ಪುಸ್ತಕವನ್ನು ಇಟ್ಟು ಅದಕ್ಕೆ ನಮಿಸಿ ಅಪ್ರಾಪ್ತನಾಗಿದ್ದಂತಹ 2ನೇ ಮಹಮ್ಮದ್ ಶಾನನ ಆಡಳಿತವನ್ನು ಎಲ್ಲರೂ ಒಪ್ಪಬೇಕು, ಆತನಿಗೆ ಬೆಂಬಲ ನೀಡಬೇಕು ಅಂತ ಹೇಳಿ ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿ ಬರ್ತಾರೆ. ಅವರಿಗೆ ಅವರ ರಾಜ್ಯವನ್ನು ಕೊಟ್ಟು ಅಧಿಕಾರವನ್ನು ನೆರವೇರಿಸಲು ಅವಕಾಶವನ್ನು ಮಾಡಿಕೊಟ್ಟಂತಹ ಏಕೈಕ ವ್ಯಕ್ತಿ ಶ್ರೀ ಕೃಷ್ಣದೇವರಾಯರಿಗೆ ಒಂದು ದೊಡ್ಡ ಬಿರುದಾಂಕಿತ ಈ ಸಂದರ್ಭದಲ್ಲಿ ಬರುತ್ತೆ. ಏನದು? ಅವರ ಆಡಳಿತ, ಆತನ ಬಗೆಗಿನ ವ್ಯಕ್ತಿತ್ವ ಎಲ್ಲರಲ್ಲಿಯೂ ಸಹ ಭಿನ್ನತೆಯಿಂದ ಕೂಡುವಂಥದ್ದ ಸಂಗತಿ ಅಲ್ಲ. ಒಗ್ಗಟ್ಟಿನಿಂದ ಒಂದು ಅಭಿಪ್ರಾಯ ಮೂಡುವಂತಹ ಮನಸ್ಥಿತಿಯನ್ನು ಹೊಂದಂತಹ ಶ್ರೀ ಕೃಷ್ಣದೇವರಾಯರಿಗೆ ಹಾಗಾದರೆ ಏನು ಬಿರುದು ಬಂತು ಅಂದರೆ, ಈ ಯುದ್ಧದ ವಿಜಯದಿಂದಾಗಿ ಶ್ರೀ ಕೃಷ್ಣದೇವರಾಯರಿಗೆ ಯಮನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂತಹ ಬಿರುದು, ಅಷ್ಟೇ ಅಲ್ಲ ಅಷ್ಟದಿಕ್ ರಾಯರು ಅನ್ನುವಂತಹ ಬಿರುದು, ಮನು ಭಯಂಕರ ಎಂಬ ಬಿರುದು ಸಹ ಇವರಿಗೆ ಹಲವಾರು ರೀತಿಯಲ್ಲಿ ಲಭಿಸಿತು. ಉತ್ತರ ಯಾಗ ಒಂದಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗ್ತಾ ಇದೆ. ತದನಂತರ ತಮ್ಮ ದಾಳಿ ಮುಂದುವರಿಸ್ತಾ ಹೋಗ್ತಾರೆ. ಅದು ಉಮ್ಮತ್ತೂರಿನ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಶ್ರೀ ಕೃಷ್ಣದೇವರಾಯರು ಮುಂದಾಗುವಂತಹ ಕಾಲಘಟ್ಟ 1513ರಲ್ಲಿ. ಪಶ್ಚಿಮದಲ್ಲಿ ಹಾಗೂ ದಕ್ಷಿಣದಲ್ಲಿ ಒಂದಷ್ಟರ ಮಟ್ಟಿಗೆ ತೊಂದರೆಗಳು ಆಗಾಗಲೇ ಎದ್ದಿರುವಂಥ ಸಂದರ್ಭ. ಆ ಒಂದು ನಾಂದಿ ಅನ್ನೋದೇನಾದರೂ ಆದರೆ ಅದು
ಯಾವ ದಾಳಿಯಿಂದ ಅಂದರೆ ಉಮ್ಮತ್ತೂರಿನ ದಾಳಿಯಿಂದ ಅಂದರೆ ತಪ್ಪಾಗಲ್ಲ. ಈ ಉಮ್ಮತ್ತೂರಿನ ದಾಳಿ ಅಂದರೆ ಯಾಕೆ ಕದನಗಳಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ನಾಂದಿ ಮಾಡುತ್ತೆ ಅಂದರೆ ವಿಶೇಷ ತುಂಬ ಇದೆ. ಏನಪ್ಪ ಅದು ಅಂದರೆ ಉಮ್ಮತ್ತೂರಿನ ದಾಳಿ 1513 ಪಾಳೆಗಾರ ಗಂಗರಾಜನು ಪೆನುಗೊಂಡವನ್ನು ಮುತ್ತಿಗೆ ಹಾಕಿ ಸ್ವತಂತ್ರನಾಗಬೇಕು ಅಂತ ಇಚ್ಛಿಸ್ತಾ ಇರ್ತಾನೆ. ಅವನ ಮೇಲೆ ಯುದ್ಧವನ್ನು ಸಾರ್ತಾರೆ, ದಂಡೆತ್ತಿಯೂ ಸಹ ಹೋಗ್ತಾರೆ. ಸೋತು ಓಡಿ ಹೋಗುತ್ತಿದ್ದಾಗ ಕಾವೇರಿ ನದಿಗೆ ಬಿದ್ದು ಸತ್ತನು ಅನ್ನುವಂತಹ ಸ್ಟೋರಿ ಅಲ್ಲಿ ಇತಿಹಾಸ ನಮಗೆ ಸಿಗುತ್ತೆ. ಯಾರು ಅಂದರೆ ಗಂಗರಾಜನು. ಅವನ ಸಾಮ್ರಾಜ್ಯವನ್ನು ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರವನ್ನು ವಶಪಡಿಸ್ಕೋತಾರೆ. ರಾಜಧಾನಿಯನ್ನಾಗಿ ಮಾಡಿದಂತಹ ಅಂದರೆ ಅದನ್ನು ಬೆಂಗಳೂರಿನ ನಿರ್ಮಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಅಥವಾ ನಿರ್ಮಾಣಕಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೆಂಪೇಗೌಡರಿಗೆ ರಾಜಧಾನಿಯಾಗಿ ಶ್ರೀರಂಗಪಟ್ಟಣವನ್ನು ಕೊಟ್ಬಿಡ್ತಾರೆ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿ ಅದು ನಿರ್ಮಾಪಕನಾದಂತಹ ಬೆಂಗಳೂರಿನ ಕೆಂಪೇಗೌಡರಿಗೆ ವಹಿಸಿ ವಾಪಸ್ ಬಂದನೆಂಬ ಇತಿಹಾಸ ನಮಗೆ ಸಿಗುವಂಥದ್ದನ್ನು ಗಮನಿಸ್ಬೋದು. ನಂತರ ಪೋರ್ಚುಗೀಸರ ಪ್ರಾಬಲ್ಯಕ್ಕೂ ಕೂಡ ಕೃಷ್ಣದೇವರಾಯರ ನಡುವಿನ ಸಂಬಂಧಕ್ಕೂ ಸಾಕಷ್ಟು ಪ್ರೇರಣೆಯ ವಿಚಾರಗಳು ಇಲ್ಲಿ ಕಂಡುಬರುವಂಥದ್ದನ್ನು ನಾವು ಗಮನಿಸ್ಬೋದು. 1510ರಲ್ಲಿ ಇಷ್ಟೊತ್ತವರೆಗೂ ಪಾಳೆಗಾರರು ಹಾಗೆ ಬಹುಮನಿ ಸುಲ್ತಾನರ ನಡುವಿನ ಹೋರಾಟಗಳನ್ನು ದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಇದರ ಮುಂದಿನ ಭಾಗ ಅಂದರೆ ಪೋರ್ಚುಗೀಸರ ಪ್ರಾಬಲ್ಯಕ್ಕೂ ಶ್ರೀ ಕೃಷ್ಣದೇವರಾಯರ ನಡುವಿನ ಸಂಬಂಧಕ್ಕೂ ಏನೆಲ್ಲ ಪ್ರೇರಣೆ ಹೊಂದಿರುವಂತಹ ಅಂಶಗಳಿತ್ತು, ಯಾಕೆ ನಾನು ಈ ವಿಭಾಗವನ್ನು ಅಥವಾ ಈ ಭಾಗವನ್ನು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಶ್ರೀ ಕೃಷ್ಣದೇವರಾಯರ ಇತಿಹಾಸವನ್ನು ಒಂದೆರಡು ಸಾಲುಗಳಲ್ಲಿ ಅಥವಾ ಒಂದೆರಡು ನಿಮಿಷಗಳಲ್ಲಿ ನಿಮ್ಮ ಜೊತೆ ಹಂಚಿಕೊಂಡ್ರೆ ತಪ್ಪಾಗುತ್ತೆ. ಎಲ್ಲ ಪರೀಕ್ಷಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದನೇ ಓದ್ತಾ ಇರುವಂತಹ ಹಿನ್ನೆಲೆಯಿಂದ ಅವರ ಇತಿಹಾಸವನ್ನು ಪರೀಕ್ಷೆಯ ಗಮನವನ್ನು ಇಟ್ಟುಕೊಂಡು ಆತುರದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ಪೂರ್ಣಗೊಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಮುಂದಿನ ತರಗತಿಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ದಯಮಾಡಿ ಶ್ರೀ ಕೃಷ್ಣದೇವರಾಯರ ಮುಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುವವರೆಗೂ ದಯಮಾಡಿ ಮುಂದಿನ ತರಗತಿಯನ್ನು ಗಮನಿಸಬೇಕು. ಹಾಗೆ ಈ ತರಗತಿಯನ್ನು ಒಂದಷ್ಟು ರೀತಿಯಾದಂತಹ ಪ್ರೋತ್ಸಾಹ ಬೆಂಬಲವನ್ನು ನೀಡಬೇಕು ಅಂತ ಕೇಳ್ತಾ ನವದಿಕ್ಸೂಚಿ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ.